ಹಾಯ್, ವೆಲ್ಕಮ್ ಟು ಸೃಜು ಚಾನಲ್. ಆಸೆ ಧಾರಾವಾಹಿ ಇವತ್ತಿನ ಸಂಚಿಕೆಗಿದೆ, ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ವಾದ ವಿವಾದ ನಡೀತಾನೆ ಇರುತ್ತೆ. ರೋಹಿಣಿ ಅವರು ಮನೋಜ್ ಮೇಲೆ ಅಪವಾದ ಹೊರಿಸ್ತಾರೆ. ಮಂಜಣ್ಣನ ನಮ್ಮ ಮಾವ ಅಂತ ಹೇಳಿ ಕರೆಸಿದ್ದು ಇವರೇನೆ, ಇವಾಗ ನನ್ನ ವಿರುದ್ಧ ಸಾಕ್ಷಿ ಹೇಳೋದಕ್ಕೆ ದುಡ್ಡು ಕೊಟ್ಟು ಕರೆಸಿದ್ದಾರೆ ಅಂತ ಹೇಳ್ತಾರೆ. ಮನೋಜ್ ಅವರು ಇವ್ರು ಯಾರು ಅಂತಾನೆ ನನಗೆ ಗೊತ್ತಿರಲಿಲ್ಲ, ನಾನು ಈ ತಪ್ಪನ್ನ ಮಾಡಿಲ್ಲ ಅಂತ ಹೇಳ್ತಾರೆ. ರೋಹಿಣಿಯವರು ಮಹಾಸ್ವಾಮಿಗಳೇ, ಈ ಸರಿನೂ ಅವರು ದುಡ್ಡು ಕೊಟ್ಟು ಕರೆಸಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಇದೆ, ಬೇಕಾದ್ರೆ ಮನೋಜ್ ಅವ್ರದ್ದು ಫೋನ್ ಇಸ್ಕೊಡಿ, ನಾನು ಪ್ರೂವ್ ಮಾಡ್ತೀನಿ ಅಂತ ಹೇಳ್ತಾರೆ. ಸರಿ, ಮನೋಜ್ ಅವ್ರದ್ದು ಫೋನ್ ಇಸ್ಕೊಂಡು ನೋಡಿ ಅಂತ ಹೇಳಿದಾಗ ಫೋನ್ ತಂದು ಕೊಡ್ತಾರೆ. ಫೋನಲ್ಲಿ ಮೇಕೆ ಮಂಜಣ್ಣಂಗೆ ದುಡ್ಡು ಟ್ರಾನ್ಸ್ಫರ್ ಆಗಿರೋದು ಗೊತ್ತಾಗುತ್ತೆ. ಜಡ್ಜ್ ಅವರು ಇದಕ್ಕೇನ್ರಿ ಹೇಳ್ತೀರಾ ರಾಮಕೃಷ್ಣ ಅವರೇ, ನೀವೇನಾರ ಸುಳ್ಳು ಸಾಕ್ಷಿ ಹೇಳೋದಕ್ಕೆ ದುಡ್ಡು ಕೊಟ್ಟು ಕರೆಸಿದ್ದೀರಾ ಅಂತ ಕೇಳ್ತಾರೆ. ಇಲ್ಲ ಮಹಾಸ್ವಾಮಿಗಳೇ, ನಾನು ಈ ಥರ ಮಾಡಿಲ್ಲ ಅಂತ ರಾಮಕೃಷ್ಣ ಅವರು ಹೇಳಿದಾಗ ಮನೋಜ್ ಅವ್ರಿಗೆ ಜ್ಞಾಪನ ಬರುತ್ತೆ. ಬಂದು ರಾಮಕೃಷ್ಣ ಅವ್ರ ಹತ್ರ ಯಾವುದೋ ಕ್ಲೈಂಟ್ಗೆ ದುಡ್ಡು ಹಾಕಬೇಕು ಅಂತ ಹೇಳಿ ನಾನು ಫೋನ್ನ ಈಸ್ಕೊಂಡು ದುಡ್ಡು ಟ್ರಾನ್ಸ್ಫರ್ ಮಾಡಿದ್ದಾಳೆ ಅಂತ ಹೇಳ್ತಾರೆ. ಲಾಯರ್ ಅವರು ಜಡ್ಜಿನ ಮುಂದೆ ಇಲ್ಲೊಂದು ಟ್ವಿಸ್ಟ್ ಇದೆ ಮಹಾಸ್ವಾಮಿಗಳೇ, ಇವರು ಒಟ್ಟಿಗೆ ಸಂಸಾರ ಮಾಡ್ತಾ ಇಲ್ಲ ಅನ್ನೋದು ಎಷ್ಟು ನಿಜನೋ ಅಷ್ಟೇ ಸತ್ಯ, ಇಬ್ರು ಒಟ್ಟಿಗೆ ಕೆಲಸ ಮಾಡ್ತಿದ್ದಾರೆ ಅನ್ನೋದು. ಯಾವುದೋ ಕ್ಲೈಂಟ್ಗೆ ದುಡ್ಡು ಹಾಕ್ಬೇಕು ಅಂತ ಹೇಳಿ ಮನೋಜ್ ಅವ್ರದ್ದು ಫೋನ್ ಇಸ್ಕೊಂಡು ಈ ಥರ ಸೆಂಡ್ ಮಾಡಿದ್ದಾಳೆ ಅಂತ ಹೇಳ್ತಾರೆ. ಜಡ್ಜಿ ಅವರು, ನೋಡ್ರಿ ರಾಮಕೃಷ್ಣ, ಮನೋಜ್ ಅವರು ದುಡ್ಡು ಹಾಕಿರೋದಕ್ಕೆ ಸಾಕ್ಷಿ ಇದೆ, ಅದೇ ರೋಹಿಣಿ ಅವರೇ ಈ ಕೆಲಸ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಇದೆಯಾ ನಿಮ್ಮ ಹತ್ರ? ಸಾಕ್ಷಿ ಇದ್ರೆ ಮುಂದುವರಿಯೋಣ, ಇಲ್ಲ ಅಂತಂದ್ರೆ ಇಲ್ಲ ಅಂತ ಹೇಳ್ತಾರೆ. ಯಾವುದೇ ಸಾಕ್ಷಿ ಇಲ್ಲ ಮಹಾಸ್ವಾಮಿಗಳೇ ಅಂತಂದಾಗ, ಸರಿ ಇವರಿಬ್ಬರಿಗೂ ಕೌನ್ಸಲಿಂಗ್ ಅಗತ್ಯ ಇದೆ, ಮೊದಲು ಕೌನ್ಸಲಿಂಗ್ ಕೊಡಿಸಿ ಆಮೇಲೆ ಇಯರಿಂಗ್ಸ್ನ ಶುರು ಮಾಡೋಣ ಅಂತ ಹೇಳಿ ಕೇಸನ್ನು ಮುಗಿಸಿ ಹೊರಡ್ತಾರೆ. ಕೋರ್ಟಿಂದ ಹೊರಗಡೆ ಬಂದು ಮೇಕೆ ಮಂಜಣ್ಣ, ಪೂಜಾ, ಸಂತೋಷ್ ಅವರೆಲ್ಲ ನಾನು ಹೋಗಿ ಬರ್ತೀವಿ ಅಂತ ಹೇಳಿ ಹೊರಡ್ತಾರೆ. ರೋಹಿಣಿ ಅವರು ಬಂದು, ಅತ್ತೆ ನಾನೊಂದು ತಿಳಿದೇನೆ ಏನಾದರೂ ನಾನು ಮಾತಾಡಿದ್ರೆ ತಪ್ಪಾಗಿ ನಡ್ಕೊಂಡ್ರೆ ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ ಅತ್ತೆ, ಮನೋಜ್ ಅವ್ರ ಜೊತೆ ನಾನು ಬಾಳೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾರೆ. ಶಾಂತಿ ಅವರು, ನಾನು ಸತ್ರು ಪರವಾಗಿಲ್ಲ ಕಡೆ, ನಿನ್ನನ್ನು ಮಾತ್ರ ಸೊಸೆ ಅಂತ ಒಪ್ಕೊಳ್ಳಲ್ಲ, ನಾನು ಮನೋಜನ್ ಜೊತೆಗೆ ಸಂಸಾರ ಮಾಡೋದಕ್ಕೆ ಬಿಡಲ್ಲ ಅಂತ ಹೇಳ್ತಾರೆ. ರೋಹಿಣಿ ಅವರು, ನಾನು ಅಷ್ಟೇ ಅತ್ತೆ, ಇದ್ರೆ ನಿಮ್ಮ ಮಗನ ಜೊತೆನೆ ಇರೋದು ಬಾಳೋದು ಅಂತ ಹೇಳಿ ಸವಾಲ್ ಹಾಕಿ ಹೊರಡ್ತಾರೆ. ಲಾಯರ್ ರಾಮಕೃಷ್ಣ ಅವರು ಬರ್ತಾರೆ. ಶಾಂತಿ ಅವರು, ಏನು ಮೇಡಮ್ ಹಿಂಗಾಗೋಯ್ತಲ್ಲ ಕೇಸು, ನನ್ನ ಮಗನ ಜೀವನ ಹಾಳಾಗೋಗುತ್ತೆ ಮೇಡಮ್, ಏನಾದರೂ ಮಾಡಿ ಅಂತ ಹೇಳ್ತಾರೆ. ನಿಮ್ಮ ಮಗನ ಜೀವನ ಇರ್ಲಿರಿ, ನನ್ನ ಮಾನ ಮರ್ಯಾದೆ ಹೋಯ್ತಲ್ಲ, 5 ಡಿಗ್ರಿ ಅಂತ ಹೇಳ್ಕೊತಾರೆ, ಅವ್ರಿಗೆ ಕಾಮನ್ ಸೆನ್ಸ್ ಇಲ್ವೇನ್ರಿ? ಈ ಥರ ಎಲ್ಲ ಎಡವಟ್ ಮಾಡಿಕೊಂಡು ನನ್ನ ಮಾನ ಮರ್ಯಾದೆ ತೆಗಿತಾ ಇದ್ದಾರಲ್ಲ ಅಂತ ಬೈತಾರೆ. ಅಲ್ಲ ಮೇಡಮ್, ನೀವು ಈ ಥರ ಹೇಳಿದ್ರೆ ಏನು ಮಾಡೋದು, 50,000 ಕೊಟ್ಟಿದ್ದೀವಿ ಮೇಡಮ್ ಅಂತ ಹೇಳ್ತಾರೆ. ನೀವು ದುಡ್ಡನ್ನ ಕೊಟ್ಟಿದ್ದೀರಾ, ಇಲ್ಲ ಅಂತ ಹೇಳ್ತಾ ಇಲ್ಲ, ನಾನು ವಾದ ಮಾಡಿದ್ದೀನಿ, ಆದರೆ ನಿಮ್ಮ ಮಗ ಎಡವಟ್ ಮಾಡಿದ್ರೆ ನಾನೇನು ಮಾಡೋಕ್ಕಾಗತ್ತೆ? ಮತ್ತು ಮೇಡಮ್ ಇವಾಗ ಏನು ಮಾಡೋದು ಅಂತಂದಾಗ, ಇಬ್ರಿಗೂ ಕೌನ್ಸಲಿಂಗ್ ಕೊಡ್ಸೋಣ, ಅದೇ ಗಟ್ಟಿ ಆಮೇಲೆ ನೋಡೋಣ ಬಿಡಿ ಅಂತ ಹೇಳಿ ಹೊರಟೋಗ್ತಾರೆ. ಸೂರ್ಯ ಅವರು, ಏನಪ್ಪಿ ನೀನು ಹಣೆ ಬಾರ ಇದು, ಏನೋ ಮಾಡ್ಕೋತಾ ಇದೀಯ ನೀನು ಅಂತ ಹೇಳ್ತಾರೆ. ಶಾಂತಿಯವರು, ಲೋ ಮನೋಜ, ನಿನಗೆ ಬುದ್ಧಿ ಅನ್ನೋದೇ ಇಲ್ವೇನೋ, ಯಾಕೋ ನಾನು ಹೊಟ್ಟೆ ಉರಿಸ್ತೀಯ ನೀನು, ನಡೆಯೋ ಅಂತ ಹೇಳಿ ಬೈಕೊಂಡು ಮನೆ ಕರ್ಕೊಂಡು ಹೋಗ್ತಾರೆ. ಮನೇಲಿ ರಂಗನಾಥ್ ಅವರು, ಲಕ್ಕಿ ಅಜ್ಜಿಯವರು ಮಾತಾಡ್ತಾ ಕೂತಿರ್ತಾರೆ. ಲಕ್ಕಿ ಅಜ್ಜಿಯವರು ಊರಿಗೆ ಹೊರಡಕ್ಕೆ ಅಂತ ಲಗೇಜ್ ಪ್ಯಾಕ್ ಮಾಡ್ಕೊಂಡಿರ್ತಾರೆ. ಮತ್ತೆ ಇವ್ರು ಇನ್ನೂ ಬರಲೇ ಇಲ್ವಲ್ಲಮ್ಮ, ನೀನು ಒಬ್ಳೇ ಬೇರೆ ಅಷ್ಟು ದೂರ ಹೋಗ್ಬೇಕು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಪರವಾಗಿಲ್ಲ ಬಿಡು ರಂಗ, ಒಂಚೂರು ಸಮಯ ಹೆಚ್ಚು ಕಮ್ಮಿ ಆಯ್ತದೆ, ಹೊರಡ್ತೀನಿ ಬಿಡು, ಆದ್ರೆ ನೀನು ಒಬ್ಬನ್ ಮಾತ್ರ ಬಿಟ್ಟು ಹೋಗೋದಕ್ಕೆ ನನಗೆ ಮನ್ಸಿಲ್ಲಪ್ಪ ಅಂತ ಹೇಳ್ತಾರೆ. ಅಲ್ಲಮ್ಮ, ಎತ್ತ ತಾಯಿ ಅನ್ನೋದು ಇದಕ್ಕೆ ಅಲ್ವಾ, ನಾವು ಇಷ್ಟು ವರ್ಷ ನಿನ್ನ ಅಲ್ಲಿ ಬಿಟ್ಟಿದ್ದೀವಿ, ನೀನು ಒಂದು ದಿವಸ ನನ್ನ ಬಿಟ್ಟು ಹೋಗೋದಕ್ಕೆ ಹಿಂಗಂತ ಇದೆಯಲ್ಲಮ್ಮ, ನಾವೆಷ್ಟು ಕ್ರೂರಿಗಳಲ್ವಾ ಅಂತ ಹೇಳ್ತಾರೆ. ಆ ಥರ ಎಲ್ಲ ಅನ್ಕೋಬೇಡ ಕಣಪ್ಪ, ಅವರು ಬತ್ತಿದಂಗೆ ನಾನು ಹೊರಡ್ತೀನಿ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ. ಅಷ್ಟಕ್ಕೆ ಶಾಂತಿ ಅವರು, ಸೂರ್ಯ ಅವರು ಎಲ್ಲರೂ ಬರ್ತಾರೆ. ಏನಾಯ್ತು ಶಾಂತಿ ಅಂತಂದಾಗ, ಇನ್ನೇನಾಗುತ್ತೆ, ಎಲ್ಲ ಮುಗೀತು ಅಂತ ಶಾಂತಿ ಅವರು ಬೈತಾ ಇರ್ತಾರೆ. ಲೇ ಅವಿವೇಕಿ, ಏನಾಯ್ತು ಅಂತ ಹೇಳು ಅಂತ ಹೇಳ್ತಾರೆ. ಸೂರ್ಯ ಅವ್ರು ಬಂದು, ಏನಾಗುತ್ತಪ್ಪ, ಈ ಪೆಂಗಿನ ಜೀವನ ಮುಗ್ದೋಯ್ತು ಅಂತ ಹೇಳ್ತಾರೆ. ನೀನ್ ಬೇರೆ ಕಣೋ, ಕರೆಕ್ಟಾಗಿ ಹೇಳು ಏನಾಯ್ತು ಅಂತ ಅಂದಾಗ ಮೀನಾ ಅವರು, ಇನ್ನೇನಾಗುತ್ತೆ ಮಾವ, ಮನೋಜ್ ಅವ್ರು ಮಾಡ್ಕೊಂಡಿರೋ ಎಡವಟ್ಟು 1-2, ಆ ಮೇಕೆ ಮಂಜಣ್ಣನ್ಗೆ ದುಡ್ಡು ಟ್ರಾನ್ಸ್ಫರ್ ಮಾಡಿದ್ದಾರೆ, ರೋಹಿಣಿ ಅವರು ದುಡ್ಡು ಟ್ರಾನ್ಸ್ಫರ್ ಮಾಡಿ ಮನೋಜ್ ಮೇಲೆ ಎತ್ತಾಕಿ ಕೇಸನ್ನೇ ಉಲ್ಟಾ ಮಾಡಿದ್ರು ಅಂತ ಹೇಳ್ತಾರೆ. ರಂಗನಾಥ್ ಅವರು, ಅಯ್ಯೋ ಅವಿವೇಕಿ, ನಿನ್ಗೆ ಏನೋ ಬಂದೋಗಿರೋದು, ನಿಂಗೆ ಗೊತ್ತಾಗಲ್ವೇನೋ ಸ್ವಲ್ಪನಾದ್ರು ಅಂತ ಬೈತಾರೆ. ಅವನನ್ನ ಯಾಕ್ರಿ ಬೈಯೋದು ನೀವು, ಹಾಳಾದೋಳು ದುಡ್ಡನ್ನ ಎಷ್ಟು ಹೊಟ್ಟೆ ಉರ್ಕೊಂಡು ಕೊಟ್ಲು, ಅದಕ್ಕೆ ಈ ರೀತಿ ಎಲ್ಲ ಆಗಿದೆ ಅಂತ ಮೀನನ್ನ ಬೈತಾರೆ. ಸೂರ್ಯ ಅವರು, ಅಲ್ಲ ಸೇಕ್ರೆ, ಇವನ್ ಮಾಡ್ಕೊಂಡಿರೋ ಎಡವಟ್ಟಿಗೆ ನನ್ನ ಮೀನನ್ನ ಯಾಕೆ ಬೈತೀಯ ನೀನು, ಅವಳೇನು ಮಾಡಿದ್ಲು ಇವಾಗ ಅಂತ ಕೇಳ್ತಾರೆ.
ಹಾಳಾದವಳು ಹೊಟ್ಟೆ ಉರ್ಕೊಂಡು ಕೊಟ್ಟರೆ ದುಡ್ಡನ್ನ ಇನ್ನೇನೋ ಆಯ್ತದೆ, ಅದಕ್ಕೆ ನೋಡು ಕೇಸ್ ಉಲ್ಟಾ ಆಯಿತು ಅಂತ ಬೈತಾರೆ. ಮೀನಾ ಏನು ಹೊಟ್ಟೆ ಉರ್ಕೊಂಡು ಕೊಡಲಿಲ್ಲ ಸೆಕ್ರೆ, ಈ ಪೆಂಗ್ ಬೆಡ್ಡತ್ತಿದು ಮಾಡ್ಕೊಂಡಿರೋ ಎಡವಟ್ಟಿಗೆ ಮಾಡ್ಕೊಂಡಿರೋದಿದು. ತೆತ್ತಿದ್ರೆ 5 ಡಿಗ್ರಿ ಓದಿದ್ದೀನಿ ಅಂತನಲ್ಲ, ಇವನ್ಗೆ ಅಷ್ಟು ಗೊತ್ತಾಗಲ್ವಾ ಅಂತ ಸೂರ್ಯ ಅವರು ಹೇಳ್ದಾಗ ಮನೋಜ್ ಅವರು, ಏನಪ್ಪಿ ಹೂ ಕಟ್ಟೋಳ್ಗೂ ನನಗೂ ಕಂಪೇರ್ ಮಾಡ್ತಿದ್ಯಾ ನೀನು ಅಂತ ಹೇಳ್ತಾರೆ. ಏನೋ ಮೀನನ್ಗೆ ನಿನ್ನನ್ನು ಹೋಲಿಸ್ಬೇಕಾ, ಅವಳೆಲ್ಲಿ ನೀನೆಲ್ಲೋ. ಮೀನಾ ಅವರು, ಹೂವು ಹಗುರವಾಗೇ ಇರುತ್ತೆ, ಹಂಗಂತ ಹೂ ಕಟ್ಟೋರ್ನ ಹಗುರವಾಗಿ ಮಾತಾಡಬೇಡಿ, ಆ ಹೂವೇ ನಿಮಗೆ ಅಲ್ಲಿಗಿಂತ ಕೋರ್ಟಲ್ಲಿ ನಿಂತಿದ್ರಲ್ಲ ದುಡ್ಡು ತಂದು ಕೊಟ್ಟಿದ್ದು ಅದೇ ಹೂವೇ ಅಂತ ಹೇಳ್ತಾರೆ. ಸೂರ್ಯ ಅವರು, ನೋಡೋ ಸೆಕ್ರೆ, ಇವತ್ತು ನೀವು ನನ್ನ ಹೆಂಡತಿನ ಕೀಳಾಗಿ ನೋಡ್ತಾ ಇರ್ಬೋದು, ಮುಂದೊಂದು ದಿನ ಅವಳು ದೊಡ್ಡ ವ್ಯಕ್ತಿ ಆಯ್ತಾಳೆ, ಊರೇ ಮೆಚ್ಚೋ ಮಗಳಾಯ್ತಾಳೆ ಅಂತ ದಿನ ಬಂದೇ ಬರುತ್ತೆ. ನೀವೆಲ್ಲ ಮೂಗ್ ಮೇಲೆ ಬೆರಳಿಟ್ಕೊಂಡು ಅವಳು ದೊಡ್ಡ ಸ್ಥಾನದಲ್ಲಿ ಇರೋದನ್ನು ನೀವು ನೋಡ್ತೀರಾ ಅಂತ ಸವಾಲಾಗ್ತಾರೆ. ಶಾಂತಿಯವರು, ಲೋ ಮನೋಜ, ನಿನ್ನಿಂದನೇ ಕಣೋ ನನ್ನ ಮುಂದೆ ಮಾತಾಡೋಕೆ ಎದುರುಕೋತಿದ್ದವ್ರು ಎಲ್ಲರೂ ಇವಾಗ ನನ್ನ ಮುಂದೆನೆ ಬಾಲ ಬಿಚ್ಚುತ್ತಾ ಇರೋದು. ಅವಳು ಸವಾಸ ಬೇಡ ಅಂತ ಹೇಳ್ತಾ ಇದ್ದೀನಿ. ನರ್ತಕಿ ಮೇಡಮ್ಗೆ AC ಫ್ಯಾನು ಕೊಡ್ದೇನೆ ಹೋದ್ರೆ ನಿನ್ನ ಮುಂದೆ ಬಂದು ನರ್ತನನ್ನ ಮಾಡ್ತಾಳೆ, ಆ ಆಲ್ಡ್ರು ಬೇಡ ಏನೂ ಬೇಡ, ಅವಳ ಸವಾಸನ ಇವತ್ತೇ ಬಿಟ್ಬಿಡು ಅಂತ ಹೇಳ್ತಾರೆ. ಅದಾಗಲ್ಲ ಮಮ್ಮಿ ಅಂತ ಮನೋಜ್ ಅವ್ರು ಹೇಳಿದಾಗ, ರವಿ ಅವರು ಇಷ್ಟೊಂದೆಲ್ಲ ಆಗ್ತಾ ಇದೆ ನಿನಗೆ ಗೊತ್ತಾಗ್ತಾ ಇಲ್ವಾ ಅಂತ ಕೇಳ್ತಾರೆ. ನೀನು ಆ ನೀತನ್ನ ಬಿಡು ಅಂತಂದಾಗ ಬಿಟ್ಟ ನೀನು ಅಂತ ಮನೋಜ್ ಅವ್ರು ಕೇಳ್ತಾರೆ. ಶಾಂತಿ ಅವರು, ಅವನು ಹೇಳಿದ ಮಾತನ್ನ ಕೇಳ್ದೇ ಇರೋದಕ್ಕೆ ಕಣೋ ಅನುಭವಿಸ್ತಾ ಇರೋದು ಇವಾಗ, ನಿನ್ನ ಜೀವನನೂ ಅದೇ ರೀತಿ ಆಗ್ಬಾರ್ದು ಅಂತ ಹೇಳ್ತಾ ಇದ್ದೀನಿ ಮನೋಜ, ಬಿಟ್ಬಿಡು ಅವಳ ಸವಾಸ ಬೇಡ ಅಂತ ಹೇಳ್ತಾರೆ. ಆಗಲ್ಲ ಮಮ್ಮಿ, ಬಿಡಕ್ಕಾಗಲ್ಲ ಅಂತಂದಾಗ, ಯಾಕೋ ಬಿಡಕ್ಕಾಗಲ್ಲ ಅಂತ ಶಾಂತಿ ಅವರು ಬೈತಾರೆ. ಅವರು ಕೇಳಿದ ಪ್ರಾಡಕ್ಟ್ ಇಲ್ಲ ಅಂತ 7 ಲಕ್ಷ ಸಾಲ ಮಾಡಿ ಎಲ್ಲನೂ ತರಿಸ್ಬಿಟ್ಟಿದ್ದೀನಿ ಮಮ್ಮಿ, ಇವಾಗ ಬಿಡಕ್ಕಾಗಲ್ಲ ಅಂತ ಹೇಳ್ತಾರೆ. ಯಾಕೋ ಮನೋಜ ನನ್ನ ಇಷ್ಟೊಂದು ಹೊಟ್ಟೆ ಉರಿಸ್ತಾ ಇದೆಯಾ, ಇದು ನಿನಗೆ ಸರಿ ಏನೋ ಅಂತ ಹೇಳಿ ಬೈದು ಶಾಂತಿಯವರು ಒಳಗಡೆ ಹೊರಟೋಗ್ತಾರೆ. ಲಕ್ಕಿ ಅಜ್ಜಿ ಅವರು, ರಂಗ ಏನೋ ನೀನು ಹಣೆ ಬರ, ನೀನು ನೆಮ್ಮದಿಯಾಗಿರೋದು ಇಲ್ಲಿ ಯಾರಿಗೂ ಇಷ್ಟ ಇಲ್ಲ ಕಣಪ್ಪ, ಸರಿ ನನಗೂ ಟೈಮ್ ಆಗ್ತಾ ಇದೆ ಬಸ್ಗೆ, ನಾನು ಹೊರಡ್ತೀನಿ ಅಂತ ಹೇಳಿ ಸೂರ್ಯ ಬಪ್ಪನನ್ನ ಬಿಟ್ಕೊಡು ಅಂತ ಹೇಳಿ ಸೂರ್ಯ ಅವ್ರನ್ನ ಕರ್ಕೊಂಡು ಹೊರಟೋಗ್ತಾರೆ. ತಾರಾ ಅವರು ಮಂಜು ಬಗ್ಗೆ ಯೋಚನೆ ಮಾಡ್ತಾ ಕೂತಿರ್ತಾರೆ. ಎಲ್ಲೇ ನೋಡಿದ್ರು ಮಂಜು ಅವರೇ ಕಾಣಿಸ್ತಾ ಇರ್ತಾರೆ. ತಾಯವ್ವ ಅವರು ಬಂದು ಊಟಕ್ಕೆ ಬಾ ಅಂತ ಕರೆದಾಗ ತಾಯವ್ವ ಅವರು ಕೂಡ ಮಂಜು ತರಾನೇ ಕಾಣಿಸ್ತಾರೆ. ನೀನ್ ಯಾಕೋ ಇಷ್ಟೊತ್ತಲ್ಲಿ ಬಂದಿದ್ಯಾ, ಯಾರು ನೋಡಿದ್ರೆ ಕಷ್ಟ ಆಗುತ್ತೆ, ನೀನು ಹೋಗು ಅಂತ ಹೇಳ್ತಾರೆ. ತಾರಾ ಯಾರ ಜೊತೆ ಮಾತಾಡ್ತಾ ಇದೀಯಾ, ಬಾ ಊಟ ಮಾಡು ಅಂತಂದಾಗ, ನೀನ್ ಯಾರೋ ನನ್ನ ಊಟಕ್ಕೆ ಕರೆಯೋದಿಕ್ಕೆ, ಹೋಗ್ತೀಯಾ ಇಲ್ವಾ ಅಂತ ಹೇಳ್ತಾರೆ. ನಾನು ಊಟಕ್ಕೆ ಕರೀದೆ, ಇನ್ಯಾರ ತರ ಕರೀತಾರೆ ಅಂತಂದಾಗ, ತಾಯವ್ವ ನೀವಾ ಅಂತ ಹೇಳಿ, ಸರಿ ಬನ್ನಿ ಆಯ್ತು ಊಟಕ್ಕೆ ಹೋಗೋಣ ಅಂತ ಹೋಗ್ತಾರೆ. ಅವ್ರ ಅಪ್ಪನೂ ಕೂಡ ಮಂಜು ಅವ್ರ ತರನೇ ಕಾಣಿಸ್ತಾರೆ. ಎಲ್ಲೆಲ್ಲೂ ನೀನೇ ಕಾಣಿಸ್ತಾ ಇದೆಯಲ್ಲೋ, ಯಾಕೋ ಬಂದಿದ್ಯಾ ಇಷ್ಟೊತ್ತಲ್ಲಿ, ಯಾಕೆ ಹಿಂಗ್ ಕಾಡ್ತಾ ಇದೀಯಾ, ಪ್ಲೀಸ್ ಹೋಗು, ಇಲ್ಲಾಂದ್ರೆ ನಮ್ಮ ಪಪ್ಪಂಗೆ ಹೇಳ್ತೀನಿ ಅಂತ ಹೇಳ್ತಾರೆ. ತಾರಾ ನಿಮ್ ಪಪ್ಪನೇ ಮಾತಾಡ್ತಾ ಇರೋದು, ಏನಾಯ್ತು ನಿನಗೆ ಅಂತ ಹೇಳ್ತಾರೆ. ಏನೂ ಆಗಿಲ್ಲ ಪಪ್ಪ, ನಂಗೆ ಊಟ ಸಾಕು ಅಂತ ಹೇಳಿ ಹೊರಟೋಗ್ತಾರೆ. ಇಲ್ಲಿಗೆ ಇವತ್ತಿನ ಎಪಿಸೋಡ್ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.